ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿಧಿ ಮತ್ತು ನಾನು ಪ್ಯೂರ್ ಇಂದ ಬಂದಿದ್ದೀನಿ. ನಮಸ್ತೆ ವೀನಸ್ ಸೀರೀಸ್ನ 2ನೇ ಎಪಿಸೋಡ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕವರ್ ಮಾಡ್ತಿರೋದು ಕೋರ್ ಪೂಲ್ಸ್ ಮತ್ತು ಐಸೋಲೇಟೆಡ್ ಪೂಲ್ಸ್. ಈ ಪೂಲ್ಸ್ ಏನು, ಯಾಕೆ ವೀನಸ್ ಯೂಸರ್ಸ್ ಈ ಪೂಲ್ಸ್ನ ಯೂಸ್ ಮಾಡುವುದು, ಇಂಟ್ರೆಸ್ಟ್ ಡಿಸ್ಟ್ರಿಬ್ಯೂಷನ್, ಲೆಂಡರ್ಸ್ ಮತ್ತು ಬಾರೋವರ್ಸ್ ಮಧ್ಯದಲ್ಲಿ ಹೇಗೆ ಇಂಟ್ರೆಸ್ಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಡ್ಯೂಯಲ್ ಟೋಕನ್ ಮಾಡೆಲ್, XPS ಮತ್ತು ವೈನ ರೂಲ್ಸ್, ಲೆಂಡಿಂಗ್ ಮತ್ತು ಬಾರೋಯಿಂಗ್ ಪ್ರೋಟೋಕಾಲ್ನಲ್ಲಿ ಪೂಲ್ಸ್ ಯೂಸರ್ಸ್ನ ಅಸೆಟ್ಸ್ನ ಕಲೆಕ್ಷನ್ ಇದೆ, ಬಾರೋ ಮಾಡುವುದು ಇರುತ್ತೆ. ಈ ಪೂಲ್ಸ್ ಲಿಕ್ವಿಡಿಟಿ ರಿಸರ್ವ್ಸ್ ತರ ಕೆಲಸ ಮಾಡುತ್ತೆ. ಅದು ಟ್ರಾನ್ಸಾಕ್ಷನ್ಸ್ಗೆ ಸಹಾಯ ಮಾಡುತ್ತೆ. ಪ್ರೋಟೋಕಾಲ್ನಲ್ಲಿ ವೀನಸ್ ಪ್ರೋಟೋಕಾಲ್ನಲ್ಲಿ 2 ಪೂಲ್ಸ್ ಇದೆ, ಕೋರ್ ಪೂಲ್ಸ್ ಮತ್ತು ಐಸೋಲೇಟೆಡ್ ಪೂಲ್ಸ್. ಕೋರ್ ಪೂಲ್ಸ್ ಅಂದರೇನು? ಕೋರ್ ಪೂಲ್ಸ್ನ ವೀನಸ್ ಪ್ರೋಟೋಕಾಲ್ನ ಲೆಂಡಿಂಗ್ ಮತ್ತು ಬಾರೋಯಿಂಗ್ ಫೌಂಡೇಶನ್ ಇದೆ. ಯೂಸರ್ಸ್ ಲಿಕ್ವಿಡಿಟಿ ಪೂಲ್ಸ್ಗೆ ಡೆಪಾಸಿಟ್ ಮಾಡಿದ್ರೆ ಅದು ಬಾರೋವರ್ಸ್ಗೆ ಲೆಂಡಿಂಗ್ ಆಗುತ್ತೆ. ಈ ಪೂಲ್ಸ್ ಪ್ಲಾಟ್ಫಾರ್ಮ್ಗೆ ಲಿಕ್ವಿಡಿಟಿ ಕೊಡುತ್ತೆ ಲೆಂಡಿಂಗ್ ಆಕ್ಟಿವಿಟೀಸ್ಗೆ. ಕೋರ್ ಪೂಲ್ಸ್ ವೀನಸ್ನಲ್ಲೇ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ನಿಮ್ಮ ಆಕ್ಸೆಸ್ನ ಕೋರ್ ಪೂಲ್ಗೆ ಡೆಪಾಸಿಟ್ ಮಾಡಿದ್ರೆ ನಿಮಗೆ ವಿ ಟೋಕನ್ ಸಿಗುತ್ತೆ. ಈ ವಿ ಟೋಕನ್ಸ್ ನಿಮ್ಮ ಶೇರ್ನ ರೆಪ್ರೆಸೆಂಟ್ ಮಾಡುತ್ತೆ ಪೂಲ್ನಲ್ಲಿ ಮತ್ತು ಟೈಮ್ ಜೊತೆಗೆ ಇಂಟ್ರೆಸ್ಟ್ ಅರ್ನ್ ಮಾಡುತ್ತೆ. ಬಾರೋವರ್ಸ್ ನಿಮ್ಮ ಲೋನ್ಸ್ ಸೆಕ್ಯೂರ್ ಮಾಡಕ್ಕೆ ಕೊಲಾಟ್ರಲ್ ಕೊಡುತ್ತೆ. ಪ್ರೋಟೋಕಾಲ್ ಸಪ್ಲೈ ಮತ್ತು ಡಿಮ್ಯಾಂಡ್ಗೆ ಬೇಸ್ ಆಗಿ ಇಂಟ್ರೆಸ್ಟ್ ರೇಟ್ಸ್ ಅಡ್ಜಸ್ಟ್ ಮಾಡುತ್ತೆ. ಈಗ ನಾವು ಐಸೋಲೇಟೆಡ್ ಪೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಐಸೋಲೇಟೆಡ್ ಪೂಲ್ಸ್ ವೀನಸ್ ಪ್ರೋಟೋಕಾಲ್ನಲ್ಲಿ ರಿಸ್ಕ್ನ ತಗೊಳ್ಳುವುದು ಈಸಿ ಮಾಡುತ್ತೆ. ಕೋರ್ ಪೂಲ್ಸ್ ಜೊತೆಗೆ ಆಲ್ ಅಸೆಟ್ಸ್ ಮಿಕ್ಸ್ ಆಗುವುದಿಲ್ಲ. ಈಗ ಐಸೋಲೇಟೆಡ್ ಪೂಲ್ಸ್ ಮ್ಯಾನೇಜ್ ಮಾಡಿ ರಿಸ್ಕ್ ಸ್ಪೆಸಿಫಿಕ್ ಮಾರ್ಕೆಟ್ಸ್ಗೆ ಫೋಕಸ್ ಮಾಡಬಹುದು. ಇವತ್ತು ವೀನಸ್ ಐಸೋಲೇಟೆಡ್ ಪೂಲ್ಸ್ ಇದೆ. ಗೇಮ್5, ಡಿ5, ಮೀಮ್, ಸ್ಟೇಬಲ್ ಕಾಯಿನ್ಸ್, ಲಿಕ್ವಿಡ್ ಸ್ಟೇಕ್ಡ್ BNB ಮತ್ತು ಟ್ರಾನ್. ಐಸೋಲೇಟೆಡ್ ಪೂಲ್ಸ್ ಸ್ಪೆಸಿಫಿಕ್ ರಿವಾರ್ಡ್ಸ್ ಪ್ರೊವೈಡ್ ಮಾಡುತ್ತೆ. ಇದು ಯೂಸರ್ಸ್ನ ಇನ್ಸೆಂಟಿವೈಸ್ ಮಾಡುತ್ತೆ ಅದರ ಅಸೆಟ್ಸ್ಗೆ. ಈ ಪೂಲ್ಸ್ನಲ್ಲಿ ಅಸೆಟ್ಸ್ ಕೊಲಾಟ್ರಲ್ ಯೂಸ್ ಮಾಡಬಹುದು. ಅದೇ ಅಸೆಟ್ಸ್ ಕೋರ್ ಪೂಲ್ಸ್ಗೆ ಯೂಸ್ ಮಾಡೋಕ್ಕಾಗುವುದಿಲ್ಲ. ಐಸೋಲೇಟೆಡ್ ಪೂಲ್ಸ್ನ ಮುಖ್ಯ ಫೀಚರ್ಸ್: ರಿಸ್ಕ್ ಡೈವರ್ಷನ್, ಪ್ಲಾಟ್ಫಾರ್ಮ್ಗೆ ಎಲ್ಲಾ ಅಸೆಟ್ಸ್ ವಾಲಟೈಲ್ ಆಗಿರುವುದಿಲ್ಲ. ಟೇಲರ್ಡ್ ಲಿಕ್ವಿಡೇಷನ್ ಥ್ರೆಶೋಲ್ಡ್ಸ್, ಇಂಡಿವಿಜುವಲ್ ಮಾರ್ಕೆಟ್ಸ್ ಕಂಟ್ರೋಲ್ ಮಾಡಬಹುದು. ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ನ ಸುಧಾರಿತ, ಸ್ಪೆಸಿಫಿಕ್ ಮಾರ್ಕೆಟ್ ಫೇಲ್ಯೂರ್ಸ್ ಆಗಿದ್ರೂ ಎಲ್ಲ ಪ್ರೋಟೋಕಾಲ್ ಅನ್ನು ಇಂಪ್ಯಾಕ್ಟ್ ಮಾಡುವುದಿಲ್ಲ. ವೀನಸ್ ಪ್ರೋಟೋಕಾಲ್ನಲ್ಲಿ ಲೆಂಡರ್ಸ್ ಮತ್ತು ಬಾರೋಯರ್ಸ್ ಇರ್ತಾರೆ. ವೀನಸ್ ಇದರ ಮಧ್ಯಮದ ಪ್ಲಾಟ್ಫಾರ್ಮ್ ತರ ಕೆಲಸ ಮಾಡುತ್ತೆ ಲೆಂಡಿಂಗ್ ಮತ್ತು ಬಾರೋಯಿಂಗ್ಗೆ. ಪ್ರತಿ ಮಾರ್ಕೆಟ್ಗೆ ಇಂಟ್ರೆಸ್ಟ್ ರೇಟ್ ಸೆಟ್ ಆಗುತ್ತೆ. ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ಲೆಂಡರ್ಸ್ ನಿಮ್ಮ ಅಸೆಟ್ ಸಪ್ಲೈ ಮಾಡಿದ್ರೆ ಇಂಟ್ರೆಸ್ಟ್ ಅರ್ನ್ ಮಾಡ್ತಾರೆ ಮತ್ತು ಬಾರೋವರ್ಸ್ ಬಾರೋ ಮಾಡಿದ್ರೆ ಇಂಟ್ರೆಸ್ಟ್ ಪೇ ಮಾಡ್ತಾರೆ. ಪ್ರೋಟೋಕಾಲ್ ಇದು ಡೈನಮಿಕ್ ರೇಟ್ ಮಾಡೆಲ್ನ ಯೂಸ್ ಮಾಡುತ್ತೆ. ಸಪ್ಲೈ ಮತ್ತು ಡಿಮ್ಯಾಂಡ್ಗೆ ಬೇಸ್ಡ್ ಆಗಿ ಅಸೆಟ್ ಪ್ರತಿಯಕ್ಕೆ ರೇಟ್ ಸೆಟ್ ಆಗುತ್ತೆ. ಇಂಟ್ರೆಸ್ಟ್ ರೇಟ್ಸ್ ವೀನಸ್ ಪ್ರೋಟೋಕಾಲ್ನಲ್ಲಿ ಡೈನಮಿಕ್ ಆಗಿ ಇರುತ್ತೆ. ಈಲ್ಡ್ ಕರ್ವ್ಗೆ ಬೇಸ್ ಮಾಡಿಕೊಂಡು ಮಾರ್ಕೆಟ್ ಯುಟಿಲೈಸೇಷನ್ಗೆ ಬೇಸ್ಡ್ ಆಗಿ ರೇಟ್ಸ್ ಅಡ್ಜಸ್ಟ್ ಆಗುತ್ತೆ. ಈ ರೀತಿ ಹೆಚ್ಚು ಯೂಸರ್ ಸಪ್ಲೈ ಅಥವಾ ಬಾರೋ ಮಾಡಿದ್ರೆ ಇಂಟ್ರೆಸ್ಟ್ ರೇಟ್ಸ್ ಅಡ್ಜಸ್ಟ್ ಆಗುತ್ತೆ. ಈ ರೇಟ್ಸ್ ರೇಂಜ್ಗೆ ಫಿಕ್ಸ್ ಆಗಿದೆ. ಯಾವುದು ಫ್ಲೋರ್ ಇಂದ ಸೀಲಿಂಗ್ ವರ್ಗೆ ಅಡ್ಜಸ್ಟ್ ಆಗುತ್ತೆ. ಪ್ರೋಟೋಕಾಲ್ ಗವರ್ನೆನ್ಸ್ ಪ್ರಾಸೆಸ್ ನಲ್ಲಿ ಮ್ಯಾನೇಜ್ ಮಾಡುತ್ತೆ. ವೀನಸ್ ಪ್ರೋಟೋಕಾಲ್ ಸುಧಾರಿತ ಬಡ್ಡಿದರವನ್ನು ಪೋಲ್ ನ ಬಳಕೆ ದರವನ್ನು ಆಧರಿಸಿ ನಿಗದಿಪಡಿಸುತ್ತದೆ. ಇದು ಸಾಲ ತಗೊಂಡು ಆಸ್ತಿಗಳನ್ನು ಒಟ್ಟು ಲಭ್ಯವಿರುವ ಆಸ್ತಿಗಳೊಂದಿಗೆ ಹೋಲಿಕೆ ಮಾಡುವ ಪ್ರಮಾಣವಾಗಿದೆ. ಜೊತೆಗೆ ಯುಟಿಲೈಸೇಷನ್ ರೇಟ್ ಕಮ್ಮಿ ಇದೆ ಅಂದ್ರೆ ಪೂಲ್ನಲ್ಲಿ ಅಸೆಟ್ಸ್ ಇಂದ 30% ಬಾರೋ ಆಗಿದೆ. ಇಂಟ್ರೆಸ್ಟ್ ರೇಟ್ಸ್ ಫ್ಲೋರ್ ರೇಟ್ ಹತ್ರ ಇರುತ್ತೆ. ಏಕೆ ಅಂದ್ರೆ ಬಾರೋ ಮಾಡಲು ಲಿಕ್ವಿಡಿಟಿ ಹೆಚ್ಚಿದೆ. ಯುಟಿಲೈಸೇಷನ್ ರೇಟ್ ಹೆಚ್ಚು ಅಂದ್ರೆ 90% ಅಸೆಟ್ಸ್ ಬಾರೋ ಆಗಿದೆ. ಇಂಟ್ರೆಸ್ಟ್ ರೇಟ್ ಸೀಲಿಂಗ್ ರೇಟ್ನ ಹತ್ರ ಇರುತ್ತೆ. ರೀಪೇಮೆಂಟ್ ಎನ್ಕರೇಜ್ ಮಾಡಲು ಮತ್ತು ನ್ಯೂ ಬಾರೋಯಿಂಗ್ ನ ಡಿಸ್ಕರೇಜ್ ಮಾಡಲು, ಲಿಕ್ವಿಡಿಟಿನ ಮೇಂಟೈನ್ ಮಾಡಲು. ಹೆಚ್ಚು ಅಸೆಟ್ಸ್ ಸಪ್ಲೈ ಮಾಡಿದ್ರೆ ಅಥವಾ ಬಾರೋ ಮಾಡಿದ್ರೆ ಇಂಟ್ರೆಸ್ಟ್ ರೇಟ್ ಇದರ ರೇಂಜ್ ನಲ್ಲಿ ಡೈನಮಿಕ್ ಅಡ್ಜಸ್ಟ್ ಆಗುತ್ತೆ ಡಿಮ್ಯಾಂಡ್ ಸಪ್ಲೈ ಬ್ಯಾಲೆನ್ಸ್ ಮಾಡಲು. ವೀನಸ್ ಪ್ರೋಟೋಕಾಲ್ ನಲ್ಲಿ ಬಾರೋಯಿಂಗ್ ಮತ್ತು ಲೆಂಡಿಂಗ್ ಹೇಗೆ ಕೆಲಸ ಮಾಡುತ್ತವೆ ಅಂತ ನಾವು ನೋಡೋಣ. ಸಪ್ಲೈಯಿಂಗ್ ಅಸೆಟ್ಸ್ ಯಾವಾಗ ಯೂಸರ್ಸ್ ವೀನಸ್ಗೆ ಕ್ರಿಪ್ಟೋ ಕರೆನ್ಸೀಸ್ ಸಪ್ಲೈ ಮಾಡುತ್ತೆ. ಲೆಂಡರ್ಸ್ ಆಗಿ ಪಾರ್ಟಿಸಿಪೇಟ್ ಮಾಡಬಹುದು. ನಿಮ್ಮ ಕೊಲಾಟ್ರಲ್ ಸೆಕ್ಯೂರ್ ಆಗಿ ಇದೆ ಅಂತ ತಿಳಿತಿಲ್ಲ. ನಿಮ್ಮ ಅಸೆಟ್ ಸಪ್ಲೈ ಮಾಡಿದ್ರೆ ನಿಮಗೆ ವಿ ಟೋಕನ್ ಸಿಗುತ್ತೆ. ಉದಾಹರಣೆಗೆ ನಿಮ್ಮ USDT ಸಪ್ಲೈ ಮಾಡಿದ್ರೆ ನಿಮಗೆ VUSDT ಸಿಗುತ್ತೆ. ನಿಮ್ಮ ಕೊಲಾಟ್ರಲ್ ರೆಪ್ರೆಸೆಂಟ್ ಮಾಡುತ್ತೆ. ಈ ವಿ ಟೋಕನ್ಸ್ ಹೆಡ್ಜ್ ಮಾಡಲು, ಬಾರೋಯಿಂಗ್ಗೆ ಅಥವಾ ಸ್ಟೋರೇಜ್ಗಳಿಗೂ ಯೂಸ್ ಮಾಡಬಹುದು. ವಿ ಟೋಕನ್ಸ್ ಎಕ್ಸ್ಚೇಂಜ್ ರೇಟ್ಸ್ ಅವಿಯಾಗಿ ಚೇಂಜ್ ಆಗುತ್ತೆ. ನಿಮ್ಮ ಇಂಟ್ರೆಸ್ಟ್ ರೇಟ್ ಅರ್ನ್ ಮಾಡಲು ನಿಮ್ಮ ಅಸೆಟ್ ಡೀಟೇಲ್ಸ್ ನಲ್ಲಿ ಚೇಂಜ್ ಇಡೋದಿಲ್ಲ. ಬಾರೋಯಿಂಗ್ ಅಸೆಟ್ಸ್
ಇನ್ನೂ ಒಂದು ರೀತಿ, ನಿಮ್ಮ ಕ್ರಿಪ್ಟೋ ಬಾರೋ ಮಾಡಕ್ಕೆ ವೀನಸ್ ಪ್ರೋಟೋಕಾಲ್ ನಿಮ್ಮ ಸಪ್ಲೈ ಮಾಡಿದ ಕ್ರಿಪ್ಟೋ ಕರೆನ್ಸೀಸ್ ಕೊಲ್ಯಾಟ್ರಲ್ನ ಪ್ಲೆಡ್ಜ್ ಮಾಡಬೇಕು. ಈ ಕೊಲ್ಯಾಟ್ರಲ್ ಓವರ್ ಕೊಲ್ಯಾಟ್ರಲೈಸ್ಡ್ ಆಗಿರುತ್ತೆ. ಯೂಸರ್ಸ್ಗೆ ನಿಮ್ಮ ಅಸೆಟ್ ವ್ಯಾಲ್ಯೂ 93% ವರೆಗೂ ಬಾರೋ ಮಾಡೋಕೆ ಆಪರ್ಚುನಿಟಿ ಇದೆ. ಅಸೆಟ್ ಅಥವಾ ನೆಟ್ವರ್ಕ್ ಬಗ್ಗೆ ಡಿಪೆಂಡ್ ಆಗಿದೆ. ಕೊಲ್ಯಾಟ್ರಲ್ ರೇಷಿಯೋಸ್ ಪ್ರೋಟೋಕಾಲ್ ನಲ್ಲಿ ಸೆಟ್ ಆಗಿ ಗವರ್ನೆನ್ಸ್ ಪ್ರಾಸೆಸ್ ಮಧ್ಯಮ ಮ್ಯಾನೇಜ್ ಆಗುತ್ತೆ. ಉದಾಹರಣೆಗೆ, ಒಂದು ಯೂಸರ್ ವೀನಸ್ BNB ಚೈನ್ ಮೇಲೆ ಬಿಟ್ಕಾಯಿನ್ ನ $1,00,000 ವರ್ತ್ ಪ್ಲೆಡ್ಜ್ ಮಾಡಿದ್ರೆ 80% ಕೊಲ್ಯಾಟ್ರಲ್ ರೇಷಿಯೋ ಇದ್ರೆ ಅವರು $80,000 ಸಸ್ಟೈನಬಲ್ ಕಾಯಿನ್ ನ ಬಾರೋ ಮಾಡಬಹುದು. ಆದ್ರೆ ಕೇರ್ಫುಲ್ ಆಗಿರಬೇಕು. ಈ BTC ನ ಕೊಲ್ಯಾಟ್ರಲ್ ವ್ಯಾಲ್ಯೂ ಕಮ್ಮಿ ಆದ್ರೆ ಲಿಕ್ವಿಡೇಷನ್ ಇವೆಂಟ್ ಟ್ರಿಗರ್ ಆಗಬಹುದು. ಬಾರೋಡ್ ಅಸೆಟ್ಸ್ ಗೆ ಕಾಂಪೌಂಡ್ ಇಂಟ್ರೆಸ್ಟ್ ರೇಟ್ ಬ್ಲಾಕೇಜ್ ಅಪ್ಲೈ ಆಗುತ್ತೆ. ಮಂತ್ಲಿ ಪೇಮೆಂಟ್ಸ್ ಬೇಡ. ಕೊಲ್ಯಾಟ್ರಲ್ ರಿಟರ್ನ್ ಮಾಡಲು ನಿಮ್ಮ ಒರಿಜಿನಲ್ ಅಮೌಂಟ್ ಮತ್ತು ಅಕ್ಯುಮುಲೇಟೆಡ್ ಇಂಟ್ರೆಸ್ಟ್ ನ ರೀಪೇ ಮಾಡಲು ಫ್ರೀ ಆಗಿರಬಹುದು. ಪಾರ್ಷಿಯಲ್ ಪೇಮೆಂಟ್ಸ್ ಮಾಡೋದಿಕ್ಕೆ ಯೂಸರ್ಗೆ ಫ್ರೀಡಮ್ ಇದೆ. ಈಗ ನಾವು ವೀನಸ್ ನ ಮುಖ್ಯವನ್ನು ಎಕ್ಸ್ಪ್ಲೋರ್ ಮಾಡೋಣ. ಅದರ ಡ್ಯೂಯಲ್ ಕಾಯಿನ್ ಮಾಡೆಲ್, XBS ಮತ್ತು Y ನ ಫೀಚರ್ಸ್, ನಾವು ಈ ಟೋಕನ್ಸ್ ಏನು, ಹೇಗೆ ಕೆಲಸ ಮಾಡುತ್ತವೆ ಮತ್ತು ಇವರ ಮುಖ್ಯ ಭಾಗ್ಯಸ್ಥಿತಿ ಪ್ರೋಟೋಕಾಲ್ ನ ಗವರ್ನೆನ್ಸ್ ಮತ್ತು ಫಂಕ್ಷನಾಲಿಟಿ ನಲ್ಲಿ ತಿಳ್ಕೊಳ್ಳೋಣ. ಮೊದಲು ನಾವು XVS ಬಗ್ಗೆ ಹೇಳೋಣ. ವೀನಸ್ ಪ್ರೋಟೋಕಾಲ್ ನ ಗವರ್ನೆನ್ಸ್ ಟೋಕನ್. XVS ವೀನಸ್ ನ ಬ್ಯಾಕ್ ಬೋನ್ ಅಂತ ಭಾವಿಸಿರಿ. ಇದು ನಿಮ್ಗೆ ಸಮುದಾಯಕ್ಕೆ ಪ್ರೋಟೋಕಾಲ್ ಮೇಲೆ ಕಂಟ್ರೋಲ್ ಕೊಡುತ್ತದೆ. ಪರ್ಪಸ್: XVS ನ ಫೇರ್ ಲಾಂಚ್ ಕ್ರಿಪ್ಟೋ ಕರೆನ್ಸಿ ತರ ಡಿಸೈನ್ ಮಾಡಿದ್ರೆ, ಯಾಕಂದ್ರೆ ಫೌಂಡರ್ ಅಥವಾ ಟೀಮ್ ಅಲೋಕೇಶನ್ಸ್ ಇಲ್ಲ. ಇದನ್ನ ಪಾರ್ಟಿಸಿಪೇಟ್ ಮಾಡಲು ಎಲ್ಲಾ ಯೂಸರ್ಸ್ಗೆ ಈಕ್ವಲ್ ಆಕ್ಸೆಸ್ ಇದೆ. ರೋಲ್ ಇನ್ ಗವರ್ನೆನ್ಸ್: XVS ಹೋಲ್ಡರ್ಸ್ಗೆ ಪ್ರಪೋಸ್ ಮತ್ತು ವೋಟ್ ಮಾಡಲು ಹಕ್ಕು ಕೊಡುತ್ತೆ. ಹೊಸ ಟೋಕನ್ಸ್ ಆಡ್ ಮಾಡಲು, ಕೊಲ್ಯಾಟ್ರಲ್ ಫ್ಯಾಕ್ಟರ್ಸ್ ಅಡ್ಜಸ್ಟ್ ಮಾಡಲು, ಡಿಸ್ಟ್ರಿಬ್ಯೂಷನ್ ಶೆಡ್ಯೂಲ್ಸ್ ಅಪ್ಡೇಟ್ ಮಾಡಲು. ಎಸೆನ್ಷಿಯಲಿ XVS ನಿಮ್ಗೆ ವೀನಸ್ ನ ಭವಿಷ್ಯವನ್ನು ಶೇಪ್ ಮಾಡಲು ಆಪರ್ಚುನಿಟಿ ಕೊಡುತ್ತೆ. ವೈ ಸ್ಟೇಬಲ್ ಕಾಯಿನ್. ಈಗ ವೈ ಬಗ್ಗೆ ನೋಡೋಣ. ವೀನಸ್ ಪ್ರೋಟೋಕಾಲ್ ನ ಸ್ಟೇಬಲ್ ಕಾಯಿನ್ ಇದು. ವೈ ಒಂದು ಸಿಂಥೆಟಿಕ್ ಸ್ಟೇಬಲ್ ಕಾಯಿನ್ ಆಗಿ $US ಗೆ ಪೆಗ್ಡ್ ಆಗಿದೆ. ಆದ್ರೆ ಇದಕ್ಕೆ ಬ್ಯಾಕಿಂಗ್ $US ಮೇಲೆ ಇಲ್ಲ. ಆಧುನಿಕ ಡಿಸೆಂಟ್ರಲೈಸ್ಡ್ ಸ್ಟೆಬಿಲೈಸ್ಡ್ ಸಿಸ್ಟಮ್ ಅಲ್ಲಿ ಇದನ್ನ ಆಪರೇಟ್ ಮಾಡಬಹುದು. ವೈ ಯೂಸರ್ಸ್ಗೆ ಮಿಂಟ್ ಮಾಡಲು ಅಲೋ ಮಾಡುತ್ತೆ. ನಿಮ್ಮ ವಿ ಟೋಕನ್ಸ್ ಕೊಲ್ಯಾಟ್ರಲ್ ಆಗಿ ಯೂಸ್ ಮಾಡಿಕೊಂಡು, ವಿ ಟೋಕನ್ಸ್ ಅಂದ್ರೆ ನಿಮ್ಮ ವೀನಸ್ಗೆ ಸಪ್ಲೈ ಮಾಡಿದ ಅಸೆಟ್ಸ್ ನ ರೆಪ್ರೆಸೆಂಟೇಷನ್. ಮಿಂಟ್ ಮಾಡುವಾಗ ಸ್ಟೆಬಿಲಿಟಿ ಫೀ ಅಂತ ಒಂದು ಚಾರ್ಜ್ ಇರುತ್ತೆ. ಯಾಕಂದ್ರೆ ವೈ ವ್ಯಾಲ್ಯೂಗೆ ಸ್ಟೆಬಿಲಿಟಿನ ಮೇಂಟೈನ್ ಮಾಡಲು ಇದೆ. ಈ ಫೀ ರೀಪೇ ಮಾಡಲು ವೈ ವ್ಯಾಲ್ಯೂ ಸ್ಟೇಬಲ್ ಆಗಿರುವ ಸಮಯದಲ್ಲಿ ಅಪ್ಲೈ ಆಗುತ್ತೆ. ಇದು ಯಾಕೆ ಮುಖ್ಯ? ವೈ $1 ಇನ್ನ ಕೆಳಗೆ ಇದ್ರೆ ಸ್ಟೆಬಿಲಿಟಿ ಫೀ ಇನ್ಕ್ರೀಸ್ ಆಗತ್ತೆ. ವೈನ ಹೋಲ್ಡ್ ಮಾಡಲು ಖರ್ಚು ಆಗತ್ತೆ. ಇದು ಯೂಸರ್ಸ್ ನ ವೈ ರೀಪೇ ಬರ್ನ್ ಮಾಡಲು ಪ್ರೇರಿತ ಮಾಡುತ್ತದೆ. ಅದು ಸಪ್ಲೈನ ಕುರುದಿಸಿ ಪ್ರೈಸ್ ನ ಹೆಚ್ಚು ಮಾಡುತ್ತದೆ. ವೈ ಸ್ಟೇಬಲ್ ಇದ್ರೆ ಫೀ ಕಡಿಮೆ ಇರುತ್ತೆ. ಇದು ಯೂಸರ್ಸ್ಗೆ ವೈ ಹೋಲ್ಡ್ ಮಾಡಲು ಕಮ್ಮಿ ಖರ್ಚು ಆಗುತ್ತೆ. ಸ್ಟೆಬಿಲಿಟಿ ಫೀ ಯಾಕೆ ಇರಬೇಕು? ಇದು ವೈ ಪ್ರೈಸ್ ನ ಸ್ಟೇಬಲ್ ಆಗಿ ಇರುವ ಸಮಸ್ಯೆ ಮಾಡಲು ಸಹಾಯ ಮಾಡುತ್ತದೆ. ಪ್ರೈಸ್ ಚೇಂಜಸ್ ನ ಆಧರಿಸಿ ಯೂಸರ್ಸ್ ನ ಅವರ ಹೋಲ್ಡಿಂಗ್ಸ್ ಅಡ್ಜಸ್ಟ್ ಮಾಡಲು ಪ್ರಯತ್ನ ಮಾಡುತ್ತೆ. ಫೀ ಕೂಡ ಪ್ರೋಟೋಕಾಲ್ಗೆ ರೆವೆನ್ಯೂ ಜನರೇಟ್ ಮಾಡುತ್ತೆ. ಇದು ಬ್ಯಾಡ್ ಡೆಟ್ಸ್ ಅಥವಾ ಮಾರ್ಕೆಟ್ ಡೌನ್ ಟರ್ನ್ಸ್ ನ ಕವರ್ ಮಾಡಲು ಫಿನಾನ್ಷಿಯಲ್ ಬಫರ್ ಕ್ರಿಯೇಟ್ ಮಾಡುತ್ತೆ. ಡ್ಯೂಯಲ್ ಟೋಕನ್ ಮಾಡೆಲ್ ನ ಮುಖ್ಯ ಫೀಚರ್ಸ್: ಡ್ಯೂಯಲ್ ಟೋಕನ್ ಮಾಡೆಲ್ ಸಿಂಪಲ್ ಆಗಿ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡುತ್ತೆ. ಡಿಸೆಂಟ್ರಲೈಸ್ಡ್ ಅಥವಾ ಯೂಸರ್ ಡ್ರಿವನ್ ಎಕೋಸಿಸ್ಟಮ್ ನ ಸಪೋರ್ಟ್ ಮಾಡುತ್ತೆ. ಡಿಸೆಂಟ್ರಲೈಸೇಷನ್: XVS ತರ ವೀನಸ್ ಡಿಸೆಂಟ್ರಲೈಸ್ ಆಗಿದೆ. ನಿಮ್ಮ ಕಮ್ಯುನಿಟಿ ಡಿಸಿಷನ್ ಮಾಡುತ್ತದೆ, ಸೆಂಟ್ರಲ್ ಅಥಾರಿಟಿ ಅಲ್ಲ. ಇನ್ಸೆಂಟಿವ್ಸ್: ವೈ ಮತ್ತು XVS ಜೊತೆಗೆ ವೀನಸ್ ನಿಮ್ಮ ಪಾರ್ಟಿಸಿಪೇಟ್ ಮಾಡಲು, ಗವರ್ನ್ ಮಾಡಲು ಮತ್ತು ಪ್ರೋಟೋಕಾಲ್ ನ ಗ್ರೋ ಮಾಡಲು ಇನ್ಸೆಂಟಿವೈಸ್ ಮಾಡುತ್ತೆ. ಸಿಸ್ಟಮ್ ನ ಸ್ಟ್ರಾಂಗ್ ಆಗಿ ರೆಸಿಲಿಯಂಟ್ ಎಕೋಸಿಸ್ಟಮ್ ನ ಕ್ರಿಯೇಟ್ ಮಾಡಲು ಸಹಾಯ ಮಾಡುತ್ತೆ. ಈ ವಿಡಿಯೋದಲ್ಲಿ ನಾವು ಕೋರ್ ಪೂಲ್ಸ್ ಮತ್ತು ಐಸೋಲೇಟೆಡ್ ಪೂಲ್ಸ್ ನ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಹೀಗೆ ಇಂಟ್ರೆಸ್ಟ್ ಲೆಂಡರ್ಸ್ ಮತ್ತು ಬಾರೋವರ್ಸ್ ಮಧ್ಯದಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತಾನು ನೋಡಿದ್ದೀವಿ. ವೀನಸ್ ನ ಡ್ಯೂಯಲ್ ಟೋಕನ್ ಮಾಡೆಲ್ ಬಗ್ಗೆ ಕವರ್ ಮಾಡಿದ್ದೀವಿ. ಅದರಲ್ಲಿ XVS ಗವರ್ನೆನ್ಸ್ ಟೋಕನ್, ವೈ ಸಿಂಥೆಟಿಕ್ ಸ್ಟೇಬಲ್ ಕಾಯಿನ್. ಧನ್ಯವಾದಗಳು ಮತ್ತು ನಮಸ್ತೆ ವೀನಸ್ ನ ಮುಂದಿನ ಎಪಿಸೋಡ್ ಅಲ್ಲಿ ಸಿಗೋಣ.